ಹಲೋ ಯೋಗೇಶ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ತೆ. ತುಂಬಾ ಖುಷಿ ಆಯ್ತು ನಿಮ್ಮ ನೋಡೋಣ ಅಂತ ಬಂದ್ವಿ, ನೀವು ಸಿಕ್ಲಿಲ್ಲ. ಅಟ್ಲೀಸ್ಟ್ ನಿಮ್ ವಾಯ್ಸ್ ಆದ್ರೂ ಕೇಳಿದ್ವಲ್ಲ, ಸಂತೋಷ ಆಯ್ತು. ಎಲ್ಲಿಗೆ ಬಂದಿದ್ರಿ ಸರ್? ನಿಮ್ಮ ಆಶ್ರಮಕ್ಕೆ ಬಂದು ಈಗ ಹೊರಟ್ವಿ. ಓಕೆ 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 ಓಕೆ. ಎಲ್ಲಿದ್ದೀರಾ ಸರ್ ನಾನು ಒಂಚೂರು ಕೆಲ್ಸದ ಮೇಲೆ ಆಚೆ ಬಂದಿದ್ದೆ. ಆಯ್ತು, ಹೇಳಿ ಸರ್. ನಾನು ಟೈಮ್ಸ್ ಆಫ್ ಮಹಾನಗರ ಎಡಿಟರ್, ನನ್ನ ವೈಫ್ನು ಮೀಡಿಯಾದವ್ರು, ನಾವಿಬ್ರು ಮೀಡಿಯಾದವ್ರೆ. ನಿಮ್ದೆಲ್ಲ ನೋಡಿದ್ವಿ. ಮಾಮೂಲಿ ಎಲ್ಲಾರು ಹೇಳೋ ಡೈಲಾಗ್ಗಳೇ, ನೀವು ಬೋರ್ ಮಾಡಲ್ಲ. ತುಂಬಾ ಖುಷಿ ಆಯ್ತು. ನಮ್ಮ ಮನಸ್ ತೃಪ್ತಿಯಾಗಿ ಬಂದು ಒಂದ್ಸಲಿ ನಿಮಗ್ ಮಾತಾಡ್ಸ್ಬೇಕು ಅಂತ ಬಂದ್ವಿ. ಆಮೇಲೆ ನಾನು ಬರ್ತೀನಿ ಇನ್ನೊಂದ್ಸಲಿ. ನೀವು ನಾವೊಂದು ಆರ್ಟಿಕಲ್ ಮಾಡ್ಬೇಕು ಅಂತ ಇದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಆಶ್ರಮ? ಅಯ್ಯೋ, ಅದು ನಾವ್ ಹೇಳ್ಬೇಕಾ? ಸಾಧನೆ ಮಾಡಿರೋರ್ಗೆ ಒಳ್ಳೆ ಅದೇನು ತಿರುಪ್ತಿ ಹೆಂಗಿದೆ ಅಂತ ಯಾರನ್ನಾದ್ರೂ ಕೇಳಿದ್ರೆ, ಅಯ್ಯಪ್ಪ ದೊಡ್ಡ ಮಾತು ಸರ್. ಸತ್ಯ. ತಿರುಪ್ತಿ ಹೆಂಗಿದೆ ಅಂತ ಕೇಳಿದ್ರೆ ಅದು ನಾವ್ ಚೆನ್ನಾಗಿದೆ ಇಲ್ಲ ಅನ್ನೋದು ಪ್ರಮರ್ಶೆ ಮಾಡಿದ್ರೆ ನಾವ್ ಇದಾಗ್ಬಿಡ್ತೀವಿ. ತುಂಬಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ ಸಾಧನೆ ಯಾವ್ದೋ ಬೇರೆ ಲೆವೆಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವ್ ಎಂತೆಂತವೋ ನೋಡಿ, ನಾನು ಆ ಕಾಲದಿಂದ ಕ್ರೈಮ್ ರಿಪೋರ್ಟರ್ ರವಿ ಬೆಳಗೆರೆ ಜೊತೆಲಿ ಇದ್ದವ್ರು ನಾವು. ನಮ್ಗೆ ಬಹಳ ಖುಷಿ ಆಗುತ್ತೆ. ಅಂದ್ರೆ ನೀವು ಯಾಕೆ ಗೊತ್ತಾ, ಉದ್ದೇಶ ಇಲ್ದೆ ಕಲ್ಮಶ ಇಲ್ದೆ ನೀವು ಸೇವೆ ಮಾಡ್ತಿರಲ್ಲ, ಅದ್ ನಿಮ್ಗೆ ಗೊತ್ತಿಲ್ದಂಗ್ ನೀವು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಒಂದು ಆಮೇಲೆ ಅದೆಲ್ಲ ದುಃಖಿಸ್ಕೋಬೇಡಿ ಸರ್. ನಿಮ್ ಲೆವೆಲ್ ಅದ್ ಯಾವ ನಾಯಿ ನರಿಗಳು ಮಾತಾಡ್ತಾರೆ ಅಂತ ಧೂಳ್ ಕೊಡ್ಬಿಡ್ಬೇಕು. ಈಗ ಅಲ್ಲಿ ನಿಮ್ ನಿರಾಶ್ರಿತರು ಯಾರಾದ್ರೂ ಗಾಯಗಳು ಆದಾಗ ಕ್ಲೀನ್ ಮಾಡ್ತಿರಲ್ಲ, ಬೇಜಾರ್ ಮಾಡ್ಕೊತಿರಲ್ಲ, ಬೇಜಾರ್ ಮಾಡ್ಕೊತೀರಾ? ಇಲ್ಲ ಸರ್. ಆ ಹುಳ ಗಿಳ ಇದ್ರೆ ಅಂತ ಹುಳುಗಳು ಅನ್ಕೊಂಬಿಡಿ. ಅಯ್ಯೋ ಥ್ಯಾಂಕ್ ಯು ಸರ್. ಈ ತರ ಧೈರ್ಯ ಕೊಡ್ತಿರಲ್ಲ, ನಂಬರ್ ಕೊಡಿ ಸರ್ ಸಾಕು ನೀವು. ಆಮೇಲೆ ಇದೆ, ನಾವು ಅದೇ ಆ ರೌಡಿಸಮ್ ಆತರಲ್ಲ, ನಾವು ಅಫಿಷಿಯಲ್ ಆಗಿ ನಾವು ಮಾಡ್ತೀವಿ. ಅವರೇ ನಿಮ್ ಗೇಟ್ ಹತ್ರ ಬಂದ್ ಸಾರಿ ಅನ್ಬೇಕು. ಥ್ಯಾಂಕ್ ಯು ಸರ್. ಸರ್ ಆಮೇಲೆ ಒಂದ್ಸಲಿ ಬರ್ತೀವಿ. ಸರ್. ತಮ್ಮ ಯಾವಾಗ ಫ್ರೀ ಇರ್ತೀರಾ ಹೇಳಿದ್ರೆ ಸರ್ ಭೇಟಿ ಆಗೋಣ. ಮೇಡಮ್ ಎಲ್ಲ ಇರ್ಲಿ. ಪಾಪ ನಮ್ಮ ಮಂಜಮ್ಮ ಅವರು ಬಹಳ ಬಹಳ ಇಷ್ಟವಾದ್ದು ಮಂಜಮ್ಮ ಅವರು. ಯಾಕತ್ತ ಹೇಳಿ ಸರ್, ನಿಮ್ಗಿಂತ ಜಾಸ್ತಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಥ್ಯಾಂಕ್ ಯು ಸರ್. ನಿಜ ಸರ್. ಹೆಂಗೆ ಅಂತ ಹೇಳಿ, ನೀವೆಲ್ಲ ಮಾಡಿದ್ರಿ, ನಿಮ್ ಇಂಟೆನ್ಷನ್ ಇತ್ತು, ಓಕೆ. ಸರ್ ನಿಮ್ಮ ಆಸೆನ ಅವ್ರದ್ದೆಲ್ಲ ಇದು ಮಾಡಿ ಮರೆ ಮಾಚ್ಕೊಂಡು ಅವರು ಸಾಧನೆ ಮಾಡ್ತಾವ್ರು ನಿಮ್ ಜೊತೆಗೆ, ಅಂದ್ರೆ ಅದು ತುಂಬಾ ತ್ಯಾಗ ಅಲ್ವಾ? ನಿಜ ಸರ್. ಗ್ರೇಟ್. ಅವರು ನಿಮ್ ಈಕ್ವಲ್ ಗೆ ಮಾಡ್ತಾರೆ. ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಫಾದರ್ ಎಲ್ಲಾರನು ಮಾತಾಡ್ಸಿದ್ವಿ. ಸರ್ ಒಳಗಡೆ ಎಲ್ಲ ಹೋದ್ರ ಸರ್? ನೋಡ್ಕೊಂಡು ಎಲ್ಲ ಹೋಗಿ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಬಹಳ ಖುಷಿ ಆಯ್ತು. ಒಳಗಡೆ ಎಲ್ಲ ಹ್ಯಾಪಿ ಆಗಿದಾರ ಸರ್? ಎಲ್ಲ ಚೆನ್ನಾಗಿದ್ದಾರೆ. ಬಹಳ ಮಜಾ ಇದೆ. ಎಲ್ಲ ವಿಚಿತ್ರವಾದ ಕ್ಯಾರೆಕ್ಟರ್ಗಳು ಇರ್ತಾರ, ಅದನ್ನೆಲ್ಲ ಅದೇ ಹೇಳ್ತಾ ಇದ್ರು ಮಂಜಮ್ಮ ಅವ್ರು. ಅಯ್ಯೋ ಇದೇ ಒಂದ್ ಪ್ರಪಂಚ ಅಂತ. ನಿಜ, ನಾವು ವಿಡಿಯೋದಲ್ಲೇ 90% ಗೊತ್ತಾಗಿದೆ ಆಶ್ರಮ ಏನು ಅಂತ. ನನ್ನ ವೈಫ್ ಒಂದ್ ಲೈನ್ ಮಾತಾಡ್ತಾ ಇದ್ದಾರೆ. ಪ್ಲೀಸ್ ಸರ್. ಹಲೋ ಅಮ್ಮ ನಮಸ್ತೆ. ನಮಸ್ತೆ ಯೋಗಿ ಸರ್. ಅಮ್ಮ ಹೇಳಿ ಅಮ್ಮ. ನಿಮ್ ವಾಯ್ಸ್ ಕೇಳಿ ನಮ್ಗೆ ನಿಮ್ ವಾಯ್ಸ್ ಕೇಳ್ದೆ ದಿನವೇ ಮುಗಿಯಲ್ಲ. ವಿ ವಾಚ್ ಎಲ್ಲಾ ವಿಡಿಯೋನು ನೋಡ್ತೀವಿ. ನಾವು ನಿಮ್ ಜೊತೆ ದಿನ ಜರ್ನಿ ಮಾಡ್ತಿದೀವಿ ಅನ್ಸುತ್ತೆ. ನಾವ್ ಆಶ್ರಮಕ್ ಬಂದಿಲ್ಲ ಅಷ್ಟೇ, ಬಟ್ ಅಲ್ಲಿ ನಿಮ್ ಜೊತೆ ನಾವು ಅಲ್ಲೇ ಇದೀವಿ ಅಂತ ಅನ್ಸ್ತಾ ಇರುತ್ತೆ ನಮ್ಗೆ. ಥ್ಯಾಂಕ್ ಯು ಅಮ್ಮ. ನೀವು ಬಂದಿದ್ದು ಕೂಡ ನಮ್ಗೆ ಬಹಳ ಖುಷಿ ಆಯ್ತು. ನೀವ್ ದುಃಖಿಸ್ಕೊಂಡಿದ್ದು ಅಷ್ಟೇ ಬೇಜಾರಾಯ್ತು ನಮ್ಗೆ. ಅದಕ್ಕೆ ನಿಮ್ಮನ್ನ ನೋಡ್ಲೇಬೇಕು ಅಂತ ನಾವ್ ಬಂದ್ವಿ. ಬಿಕಾಸ್ ನಮಗೂ ಅಷ್ಟೇ ಬೇಜಾರಾಯ್ತು. ನೀವ್ ತಲೆ ಕೆಡ್ಸ್ಕೋಬೇಡಿ, ನಾವೆಲ್ಲರೂ ಇದೀವಿ ನಿಮ್ ಜೊತೆ. ಥ್ಯಾಂಕ್ಸ್ ಅಮ್ಮ. ಒಳ್ಳೆಯವ್ರಿಗೆ ಯಾವಾಗ್ಲೂ ಅಷ್ಟೇ ಕಲ್ಲೊಡಿಯೋರು ಇದ್ದೇ ಇರ್ತಾರೆ. ತಲೆ ಕೆಡ್ಸ್ಕೋಬೇಡಿ. ಅದನ್ನ ಆನೆ ತರ ಸುಮ್ನೆ ಕಾಲಲ್ಲಿ ಪಕ್ಕಕ್ಕೆ ಹಾಕ್ತಾ ಇರಿ. ಸರಿ ಅಮ್ಮ. ಖಂಡಿತ ಅಮ್ಮ. ಖುಷಿ ಆಯ್ತಮ್ಮ ಆಶ್ರಮ ನೋಡಿ. ಮಾಡ್ತಿದ್ದೆ, ತುಂಬಾ ಖುಷಿ ಆಯ್ತು. ಆ ರೌಡಿ ಅಜ್ಜಿನೂ ಇತ್ತು, ಅದನ್ನು ನೋಡಿದ್ವಿ, ವಿಡಿಯೋ ನೋಡಿದ್ವಿ, ಅವನ್ನ ಲೈವ್ ಆಗಿ ನೋಡಿದ್ವಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಅಮ್ಮ. ತುಂಬಾ ಡಿಫ್ರೆಂಟ್ ಪ್ರಪಂಚ ಅದು. ಚೆನ್ನಾಗಿದೆ. ನಾವ್ ಥ್ಯಾಂಕ್ಸ್ ಅನ್ಬೇಕು. ನಾವ್ ಬಂದ್ ಅಲ್ಲಿ ನೋಡಿ ನಮ್ಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತೆ ಬರ್ತೀವಿ ನಿಮ್ನ ಕಾಣಕ್. ಪ್ಲೀಸ್ ಅಮ್ಮ ಬನ್ನಿ ಅಮ್ಮ. ಶನೇಶ್ವರ ಒಳ್ಳೇದ್ ಮಾಡ್ಲಿ ತಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಮ್ಮ. ಹಲೋ. ಥ್ಯಾಂಕ್ ಯು ಸರ್. ಸರ್ ನಾನು ಒಂದ್ಸಲಿ ಬರ್ತೀನಿ, ಫೋನ್ ಮಾಡ್ಕೊಂಡು ನಿಮ್ಮ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡೆ ಬರ್ತೀನಿ. ಒಂದು ಏನಂದ್ರೆ ಅಲ್ಲ, ಅಫಿಷಿಯಲ್ ಆಗಿ ಬರ್ತೀವಿ. ಒಂದು 2-3 ಅವರ್ಸ್ ನೀವು ಫ್ರೀ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್. ನಾನು ಬರ್ತೀನಿ. ಪ್ಲೀಸ್ ಸರ್. ಥ್ಯಾಂಕ್ ಯು. ಶನೇಶ್ವರ ಒಳ್ಳೇದ್ ಮಾಡ್ಲಿ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಸುಕುಮಾರ್ ಅಂತ. ಕಾರ್ಡ್ ಕೊಟ್ಟಿದ್ದೀನಿ. ಸರಿ ಸರ್. ಧನ್ಯವಾದ. ಥ್ಯಾಂಕ್ ಯು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.